ಯಾವುದೇ ತಪ್ಪು ಮಾಡದೆ ಬದುಕಿನ ಆರಂಭದಲ್ಲೇ ಇಂಥ ಭೀಕರ ದುರಂತವನ್ನ ಎದುರಿಸಬೇಕಾದ ಮಕ್ಕಳ ಕಥೆ ಇದು. ಕೇಳಿದ್ರೆ ಸಾಕು ಮನಸ್ಸು ಮಂಕಾಗತ್ತೆ. ಮಧ್ಯಪ್ರದೇಶದ ಸತ್ನಾ ಜಿಲ್ಲೆಯಲ್ಲಿ ನಡೆದ ಈ ಘಟನೆ ಕೇವಲ ಒಂದು ಆಸ್ಪತ್ರೆಯ ನಿರ್ಲಕ್ಷ್ಯ ಅಲ್ಲ, ಇದು ನಮ್ಮ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯಲ್ಲಿರುವ ಭಯಾನಕ ಬಿರುಕುಗಳನ್ನೇ ಬಯಲಿಗೆಳೆದಿದೆ. ಸತ್ನಾದ ವಲ್ಲಭಭಾಯಿ ಪಟೇಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಥಲಸೇಮಿಯಾ ಕಾಯಿಲೆಯಿಂದ ಬಳಲ್ತಾ ಇದ್ದ 4 ಮುಗ್ಧ ಮಕ್ಕಳು ಜೀವ ಉಳಿಸಿಕೊಳ್ಳೋದಕ್ಕೆ ರಕ್ತ ವರ್ಗಾವಣೆ ಪಡೆದಿದ್ರು. ಆದರೆ ಆ ರಕ್ತವೇ ಅವರ ಬದುಕಿಗೆ ಶಾಪವಾಗ್ಬಿಟ್ಟಿದೆ. ರಕ್ತ ವರ್ಗಾವಣೆಯ ಬಳಿಕ ಈ 4 ಮಕ್ಕಳಲ್ಲೂ HIV ಸೋಂಕು ದೃಢಪಟ್ಟಿದೆ. ಡಿಸೆಂಬರ್ 16ರಂದು ಈ ಸಂಗತಿ ಬೆಳಕಿಗೆ ಬಂದಾಗ ಆಸ್ಪತ್ರೆಯಲ್ಲಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲೇ ಆತಂಕದ ಅಲೆ ಎದ್ದಿತು. ಥಲಸೇಮಿಯಾ ಅನ್ನೋದು ಅನುವಂಶಿಕ ರಕ್ತದ ಕಾಯಿಲೆ. ಇಂತಹ ಮಕ್ಕಳಿಗೆ ಪದೇ ಪದೇ ರಕ್ತ ವರ್ಗಾವಣೆ ಮಾಡಲೇಬೇಕು. ರಕ್ತವೇ ಇವರ ಬದುಕು. ಆದರೆ ಇಲ್ಲಿ ಅದೇ ರಕ್ತ ಅವರ ಭವಿಷ್ಯವನ್ನ ಕತ್ತಲಿನತ್ತ ತಳ್ಳಿಬಿಟ್ಟಿದೆ. ರಕ್ತ ನಿಧಿಯಿಂದ ನೀಡಲಾದ ರಕ್ತ ಸರಿಯಾಗಿ ಪರೀಕ್ಷಿಸಲಾಯ್ತಾ? ರಾಷ್ಟ್ರೀಯ ಏಡ್ಸ್ ನಿಯಂತ್ರಣ ಸಂಸ್ಥೆ ಮಾರ್ಗಸೂಚಿಗಳನ್ನು ನಿಜವಾಗಿಯೂ ಪಾಲಿಸಲಾಯ್ತಾ, ಅಥವಾ ಕಾಗದದಲ್ಲಿ ಮಾತ್ರ ಎಲ್ಲವೂ ಸರಿ ಇದೆ ಅಂತ ತೋರಿಸಲಾಯ್ತಾ? ಇವತ್ತಿಗೂ ಈ ಸೋಂಕಿನ ನಿಖರ ಮೂಲ ಪತ್ತೆಯಾಗಿಲ್ಲ ಅನ್ನೋದೇ ದೊಡ್ಡ ಪ್ರಶ್ನೆ. ಇನ್ನು ಈ ಪ್ರಕರಣ ಬೆಳಕಿಗೆ ಬಂದ ತಕ್ಷಣವೇ ರಕ್ತ ನಿಧಿಯ ಉಸ್ತುವಾರಿ ವೈದ್ಯರು ಹಾಗೂ ಪ್ರಯೋಗಾಲಯದ 2 ಸಿಬ್ಬಂದಿಯನ್ನ ಸರ್ಕಾರ ಅಮಾನತುಗೊಳಿಸಿದೆ. ಜಿಲ್ಲಾ ಆಸ್ಪತ್ರೆಯ ಮಾಜಿ ಸಿವಿಲ್ ಸರ್ಜನ್ ಡಾಕ್ಟರ್ ಮನೋಜ್ ಶುಕ್ಲಾ ಅವರಿಗೆ ಶೋಕಾಸ್ ನೋಟಿಸ್ ನೀಡಲಾಗಿದೆ. 6 ಸದಸ್ಯರ ಉನ್ನತ ಮಟ್ಟದ ತನಿಖಾ ಸಮಿತಿ ರಚಿಸಿ ಕೇಂದ್ರ ಮತ್ತು ರಾಜ್ಯ ಆರೋಗ್ಯ ಇಲಾಖೆಗಳ ಜಂಟಿ ತಂಡ ಆಸ್ಪತ್ರೆಯ ಕಾರ್ಯವಿಧಾನ, ರಕ್ತ ಸಂಗ್ರಹ, ಪರೀಕ್ಷೆ ಮತ್ತು ವಿತರಣೆ ಪ್ರಕ್ರಿಯೆ ಎಲ್ಲವನ್ನ ಪರಿಶೀಲಿಸ್ತಾ ಇದೆ. ಇದಕ್ಕಿಂತಲೂ ಆತಂಕಕಾರಿ ಅಂದ್ರೆ ಸರ್ಕಾರಿ ಆಸ್ಪತ್ರೆ ಆವರಣದ ಹೊರಗೆ ಅಕ್ರಮವಾಗಿ ರಕ್ತ ಮಾರಾಟ ನಡೆಯುತ್ತಿದ್ದ ಆರೋಪ. ಈ ಸಂಬಂಧ 3ರನ್ನ ಬಂಧಿಸಲಾಗಿದೆ. ಅಂದ್ರೆ ವ್ಯವಸ್ಥೆಯೊಳಗೆ ನಿಯಂತ್ರಣವೇ ಇಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಈ ರೀತಿ ಸಮಸ್ಯೆ ಆಗಲು ಕಾರಣ ಏನು ಅಂತ ನೋಡಿದ್ರೆ, ಮೊದಲನೆಯದಾಗಿ ವೈದ್ಯಕೀಯ ನಿರ್ಲಕ್ಷ್ಯ, ರಕ್ತವನ್ನು ಸೂಕ್ತವಾಗಿ ಪರೀಕ್ಷಿಸದೆ ವಿತರಿಸೋದು, ಲ್ಯಾಬ್ನಲ್ಲಿ ಮಾನದಂಡಗಳನ್ನು ಪಾಲಿಸದೇ ಇರೋದು, ಮೇಲ್ವಿಚಾರಣೆಯ ಕೊರತೆ ಮತ್ತು ಅಕ್ರಮ ರಕ್ತ ಜಾಲಗಳ ಜೊತೆ ಒಳಜೋಡಣೆ ಇರಬಹುದೆನ್ನುವಂತಹ ಅನುಮಾನ ಎಲ್ಲವೂ ಈ ದುರಂತಕ್ಕೆ ದಾರಿ ಮಾಡಿಕೊಟ್ಟಿವೆ. ಇಲ್ಲಿ ಆಸ್ಪತ್ರೆ ಸಿಬ್ಬಂದಿಯ ಒಂದು ತಪ್ಪು 4 ಮಕ್ಕಳ ಬದುಕನ್ನೇ ಶಾಶ್ವತವಾಗಿ ಬದಲಾಯಿಸಿದೆ. ಇದೀಗ ದೊಡ್ಡ ಪ್ರಶ್ನೆ ಏನಂದ್ರೆ, ಈ ಮಕ್ಕಳ ಭವಿಷ್ಯ ಏನು? HIV ಇವತ್ತಿಗೂ ಸಂಪೂರ್ಣವಾಗಿ ಗುಣವಾಗುವ ಕಾಯಿಲೆ ಅಲ್ಲ. ಔಷಧಿಗಳ ಮೂಲಕ ಸೋಂಕನ್ನ ನಿಯಂತ್ರಣದಲ್ಲಿಡಬಹುದು, ಬದುಕಿನ ಅವಧಿಯನ್ನ ಹೆಚ್ಚಿಸಬಹುದು. ಆದರೆ ಎಷ್ಟೇ ಪರಿಹಾರ ಕೊಟ್ಟರು, ಎಷ್ಟೇ ಹಣ ಕೊಟ್ಟರು, ಒಮ್ಮೆ ಅಂಟಿದ ಸೋಂಕನ್ನ ದೇಹದಿಂದ ಸಂಪೂರ್ಣವಾಗಿ ದೂರ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಈ ಮಕ್ಕಳು ಜೀವನ ಪೂರ್ತಿ ಔಷಧಿ ಸೇವಿಸಬೇಕು, ನಿರಂತರ ವೈದ್ಯಕೀಯ ಮೇಲ್ವಿಚಾರಣೆಯಲ್ಲೇ ಇರಬೇಕು. ಸಮಾಜದಲ್ಲಿ ಎದುರಾಗುವ ಮಾನಸಿಕ ಒತ್ತಡ, ಭೇದ ಭಾವ ಇವೆಲ್ಲವೂ ಅವರ ಜೀವನದ ಭಾಗವಾಗುತ್ತೆ. ಈ ನೋವಿಗೆ ಹಣದ ಬೆಲೆ ಹಾಕೋದಕ್ಕೆ ಸಾಧ್ಯವೇ? ಭವಿಷ್ಯದಲ್ಲಿ ಇಂತಹ ದುರಂತಗಳು ಮರುಕಳಿಸದಿರಲು ಕಠಿಣ ಮುಂಜಾಗ್ರತೆ ಅಗತ್ಯ. ರಕ್ತ ನಿಧಿಗಳಲ್ಲಿ 100% ಗುಣಮಟ್ಟದ ಪರೀಕ್ಷೆ, ಆಧುನಿಕ ತಂತ್ರಜ್ಞಾನ ಬಳಕೆ, ಪ್ರತಿಯೊಂದು ರಕ್ತ ಘಟಕದ ಟ್ರ್ಯಾಕಿಂಗ್ ವ್ಯವಸ್ಥೆ, ನಿಯಮಿತ ಆಡಿಟ್ ಮತ್ತು ತಪ್ಪು ಮಾಡಿದವರ ಮೇಲೆ ತಕ್ಷಣದ ಹಾಗೂ ಕಠಿಣ ಕ್ರಮ ಇವೆಲ್ಲ ಕಡ್ಡಾಯವಾಗಬೇಕು. ಕೇವಲ ಮಾರ್ಗಸೂಚಿಗಳು ಕಾಗದದಲ್ಲಿರೋದು ಸಾಲದು, ಅವು ನೆಲಮಟ್ಟದಲ್ಲಿ ಜಾರಿಗೆ ಬರಬೇಕು. ಜೊತೆಗೆ ಅಕ್ರಮ ರಕ್ತ ಮಾರಾಟ ಮಾಡುವ ಜಾಲಗಳನ್ನು ಸಂಪೂರ್ಣವಾಗಿ ನಿಗ್ರಹಿಸಬೇಕು. ಈ ದುರಂತಕ್ಕೆ ಕಾರಣರಾದವರಿಗೆ ಏನ್ ಶಿಕ್ಷೆ ಅನ್ನೋದು ಇನ್ನೂ ತನಿಖೆಯ ಮೇಲೆ ಅವಲಂಬಿತವಾಗಿದೆ. ಆದರೆ ಇದು ಕೇವಲ ಅಮಾನತು ಅಥವಾ ವರ್ಗಾವಣೆಗಷ್ಟೇ ಸೀಮಿತವಾದರೆ ಮತ್ತೊಮ್ಮೆ ಇಂಥ ಘಟನೆಗಳು ನಡೆದರೂ ಅಚ್ಚರಿ ಇಲ್ಲ. ಮಕ್ಕಳ ಬದುಕನ್ನು ಹಾಳು ಮಾಡಿದ ಈ ನಿರ್ಲಕ್ಷ್ಯಕ್ಕೆ ಕ್ರಿಮಿನಲ್ ಪ್ರಕರಣ, ಕಠಿಣ ಕಾನೂನು ಕ್ರಮ ಮತ್ತು ಜೀವಮಾನ ಪೂರ್ತಿ ಜವಾಬ್ದಾರಿಯ ಶಿಕ್ಷೆ ಅಗತ್ಯ ಅನ್ನೋ ಒತ್ತಾಯ ಕೇಳಿ ಬರ್ತಾ ಇದೆ. ಒಟ್ಟಾರೆ ಸತ್ನಾದ ಈ ಘಟನೆ ಒಂದು ಎಚ್ಚರಿಕೆ. ಸರ್ಕಾರಿ ಆಸ್ಪತ್ರೆ ಅಂದ್ರೆ ಬಡವರ ಕೊನೆಯ ಆಸರೆ. ಅಲ್ಲಿ ಸಿಗುವ ರಕ್ತವೇ ಮರಣದ ಮೂಲವಾಗ್ಬಿಟ್ರೆ ಜನರು ನಂಬಿಕೆ ಇಡೋದಾದ್ರೂ ಯಾರ ಮೇಲೆ ಹೇಳಿ? ಮುಗ್ಧ ಮಕ್ಕಳ ಬದುಕು ಹಾಳಾಗೋ ಮುನ್ನ ನಮ್ಮ ಆರೋಗ್ಯ ವ್ಯವಸ್ಥೆ ಎಚ್ಚೆತ್ತುಕೊಳ್ಬೇಕು. ಇಲ್ಲವಾದ್ರೆ ಇಂಥ ಕರಳು ಕಿತ್ತು ಬರುವಂತಹ ಸುದ್ದಿಗಳು ಮತ್ತೆ ಮತ್ತೆ ಕೇಳಿಸ್ತಲೇ ಇರುತ್ತವೆ. ಈ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮಾಡೋ ಮೂಲಕ ತಿಳಿಸಿ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.